ಸರ್ ಇದೇ ಇದೇ ಮೇಕೆದಾಟು ಬೆಂಗಳೂರಿಗೆ ಕುಡಿಯೋ ನೀರು ಏನು ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರ ಮನೆಗೆ ನೀರು ಕೇಳಲಿಲ್ಲ. ಅಲ್ಲಿ ಬಂದವರೆಲ್ಲ ಅವ್ರು ನಾವು ಹೋದವರೆಲ್ಲ ನಮ್ಮ ಮನೆಗೆ ನೀರು ಕೇಳಲಿಲ್ಲ. ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಇಷ್ಟು ಬೃಹದಾಕಾರವಾಗಿ ಬೆಳೀತಾ ಇರೋ ಬೆಂಗಳೂರಿಗೆ ನೀರು ಒದಗಲಿ ಅನ್ನೋಕ್ಕೋಸ್ಕರ ಹೋರಾಟ ಮಾಡಿದಾಗ ಅಷ್ಟೇನು ಸಪೋರ್ಟ್ ಬರಲಿಲ್ಲ. ನಮ್ಮ ಚಿತ್ರರಂಗದ ಸುಮಾರು ಜನರು ಬರಲಿಲ್ಲ. ಇದಾಗಬಾರ್ದು. ಬರೀ ಏನಂದರೆ ಸ್ವಾರ್ಥದಲ್ಲಿ ನಿಲ್ಲಬಾರ್ದು. ಸ್ವಾರ್ಥನ ಬಿಟ್ಟು ವಿದ್ಯಾರ್ಥಿಗಳಿಗೋಸ್ಕರ ನ್ಯಾಯಕ್ಕೋಸ್ಕರ ನಮ್ಮ ಎಲ್ಲ ಚಿತ್ರರಂಗದವರು ಖಂಡಿತ ಬರಬೇಕು. ಎಲ್ಲೋ ಕೂತ್ಕೊಂಡು ಯಾರೋ ಒಬ್ರಿಗೆ ನಾವು ಅವ್ರಿಗೆ ತಲೆ ಬಾಕ್ಕೊಂಡು ಅದೆಲ್ಲ ಇನ್ನು ನಡೆಯಲ್ಲ. ಯಾಕೆಂದರೆ ಎಲ್ರಿಗೂ ಗೊತ್ತಾಗಿದೆ. ಅದರಿಂದಾಗಿ ನೀವು ಕೂಡ ನಾನು ಸೇರಿ ಎಲ್ಲರೂ ಸೇರಿ ವಿದ್ಯಾರ್ಥಿಗಳಿಗೋಸ್ಕರ ಇದನ್ನು ಖಂಡಿಸಬೇಕು ಅಂತ ನಾನು ಆಗ್ರಹ. ನೆಗೆಟಿವ್ ಕಾಮೆಂಟ್ಸ್ ಬರ್ತಾ ಇದೆ ಅಂತಾನೆ ಕೆಲವು ಸೆಲೆಬ್ರಿಟಿಗಳು ಹೊರಗಡೆ ಬರ್ತಾ ಇಲ್ಲ ಸರ್. ಏನು ನೆಗೆಟಿವ್ ಸರ್? ಬಂದೇ ಬರುತ್ತೆ. ನೀವು ಒಳ್ಳೇದು ಹೇಳಿದ್ರು ನೆಗೆಟಿವ್ ಬರುತ್ತೆ, ಕೆಟ್ಟದ್ದು ಹೇಳಿದ್ರು ನೆಗೆಟಿವ್ ಬರುತ್ತೆ. ನ್ಯಾಯ ಯಾವುದು, ಸತ್ಯ ಯಾವುದು ಆಗಬೇಕು ನಮ್ಮ ದೇಶದಲ್ಲಿ, ಏನು ಅನ್ಯಾಯ ಆಗಿದೆ ಅದಕ್ಕೆ ಹೋರಾಟ ಮಾಡಿ ಬನ್ನಿ. ಎಲ್ಲ ನಮ್ಮ ಚಿತ್ರರಂಗದವರು ಒಟ್ಟಿಗೆ ಸೇರಿ ನಾವು ಈ ವಿದ್ಯಾರ್ಥಿಗಳಿಗೋಸ್ಕರ ದುಡಿಯೋಣ. ಸರ್ 3ನೇ ತಾರೀಕು ಮೇಕೆದಾಟು ವಿಚಾರ ಕಾವೇರಿ ಚರ್ಚೆ ಮಾಡೋದಕ್ಕೆ ತಮಿಳುನಾಡು CM ಬರ್ತಾ ಇದ್ದಾರೆ ಇಲ್ಲಿಗೆ ಕರ್ನಾಟಕಕ್ಕೆ. ಒಳ್ಳೆ ಸ್ಟೆಪ್ ಅಂತೀರಾ ಸರ್? ಸ್ಟೆಪ್ ತಗೋಬೇಕು ಸರ್, ಒಳ್ಳೆಯ ಸ್ಟೆಪ್ ತಗೋಬೇಕು. ನಾವು ಮೇಕೆದಾಟು ಅಂತಲ್ಲ ನೋಡಿ, ಇವಾಗ ಮಳೆ ಇಲ್ಲ, ಇಂಥ ಸಮಯದಲ್ಲಿ ಕುಡಿಯೋ ನೀರಾಗತ್ತೆ ಕರ್ನಾಟಕಕ್ಕೆ, ನಮ್ಮ ಬೆಂಗಳೂರಿಗೆ. ಮೇಕೆದಾಟು ಹೋರಾಟ ನಾವು ಮಾಡಿದ್ದು ನಿಜವಾಗ್ಲೂ ಕರೆಕ್ಟು. FIR 2 FIR ನನಗೆ ಹಾಕ್ಬಿಟ್ರು. ನಾನು ಮಾಸ್ಕೆಲ್ಲ ಹಾಕೊಂಡು ಹೋಗಿದ್ದೆ. ಅಲ್ಲಿ ಮೇಕೆದಾಟಲ್ಲಿ FIR ಅಲ್ಲಿ ನಂಬರ್ 32. ಹಾಂ, ಇಲ್ಲಿ ರಾಮನಗರದಲ್ಲಿ ಮತ್ತೆ ಹಾಕ್ಬಿಟ್ರು. ನೋಡಿ, ಓಹೋ ಇವರೆಲ್ಲ ಬರ್ತಾ ಇದ್ದಾರೆ ಅಂತೇಳಿ ಮತ್ತೆ ಹಾಕ್ಬಿಟ್ರು. ಅಲ್ಲಿ ನಂಬರ್ ಕಮ್ಮಿ ಆಗೋಯ್ತು, ಅದು 8. ಇನ್ನೊಂದು ಏನಾರು ಆಗಿದ್ರೆ ನಂಬರ್ 1 ಕರ್ಕೊಂಬಂದ್ಬಿಟ್ಟಿದ್ರು. ಅಲ್ಲ, ಅದು ನೀರಿಗೋಸ್ಕರ ಹೋರಾಟ ಅಂತ ಯೋಚನೆ ಮಾಡಿ. ಅಂಥ ಕೋವಿಡ್ ಪರಿಸ್ಥಿತಿಲೂ ಕೂಡ ಮಾಸ್ಕ್ಗಳು ಹಾಕ್ಕೊಂಡು ನೀರಿಗೂ ಲಕ್ಷಾಂತರ ಜನ ಬಂದು ಸೇರಿದ್ರು. ಡಿ ಕೆ ಶಿವಕುಮಾರ್ ಸಾಹೇಬರು ಅದನ್ನೇ ಆಗ್ರಹಿಸ್ತಾರೆ. ಅವರು ಸಿನಿಮಾದವರೇ, ಅವರು 20 ಸಿನಿಮಾಗಳು ಮಾಡಿ ಈ ರೀಲ್ಗಳನ್ನ ಒತ್ಕೊಂಡು ಹೋದ್ರು. ಅವ್ರಿಗೂ ಗೊತ್ತು, ಸಿನಿಮಾದವ್ರನ್ನ ಅವರು ಆಗ್ರಹಿಸಿದರು ಅಷ್ಟೇ, ಬೇರೆ ಏನಿಲ್ಲ. ಎಲ್ಲ ನಮ್ಮ ಸಿನಿಮಾದವರು ಬಂದು ಸೇರಿ ಕೆಲಸ ಮಾಡಿ. ಅದಕ್ಕೆ CM ಅವರು ನಟ್ಟು ಬೋಲ್ಟ್ ಟೈಪ್ ಮಾಡಬೇಕು ಅಂತ ಹೇಳಿದ್ರು ಸರ್ ಚಿತ್ರರಂಗಕ್ಕೆ. ಮುಗಿದು ಹೋದ ಕತೆ. ಅದಾದಮೇಲೆ ಮತ್ತೆ ಇನ್ನೊಂದು ಫೆಸ್ಟಿವಲ್ ಆಗೋಯ್ತು, ಸಖತ್ತಾಗಾಯಿತು. ಮುಂದಿನ ಫೆಸ್ಟಿವಲ್ ಎಕ್ಸ್ಟ್ರಾನರಿ ಆಗುತ್ತೆ. ನನಗೊಂದು ತುಂಬ ಆಸೆ ಇದೆ. ಕಳೆದ ವರ್ಷ ದಸರಾದಲ್ಲಿ ನಾವು ಕಾವೇರಿ ಆರತಿ ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಸಾಹೇಬ್ರ ಆಸೆ ಏನಿತ್ತು ಅಂದರೆ, ವಾರಣಾಸಿ ಅಲ್ಲೆಲ್ಲ ದಿನವೂ ನಡೆಯುತ್ತೆ, ದಿನವೂ ಸಾಯಂಕಾಲ ನಡೆಯುತ್ತೆ. ಅಲ್ಲಿ ನೀವು ನೋಡಿದ್ರೆ ಬೇರೆ ಯಾವ ದೇವಸ್ಥಾನಗಳು ಇಲ್ಲ. ಅಲ್ಲಿ ನೀವು ನೋಡಿದ್ರೆ ಗಂಗಾ ತಾಯಿ ಅವರೇ ದೇವರು, ಅದೇ ದೇವರು. ನೀರಿಗೆ ಪೂಜೆ ಮಾಡ್ತಾರೆ ಅಷ್ಟೇ, ಗಂಗಾ ನದಿಗೆ. ಆ ರೀತಿ ನಮಗೆ ತಾಯಿ, ನಮಗೆ ಜೀವನ ನದಿಯಾಗಿರುವಂಥ ಕಾವೇರಿ ತಾಯಿಗೆ ಈ ಬಾರಿ ತುಂಬ ದೊಡ್ಡದಾಗಿ ಅಟ್ಲೀಸ್ಟ್ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಆರತಿ ಅಂತ ಮೈಸೂರಲ್ಲಿ ಹಮ್ಮಿಕೊಂಡ್ರೆ ಸಕ್ಕದಾಗಿ ಲಕ್ಷಾಂತರ ಜನ ಸೇರ್ತಾರೆ, ಟೂರಿಸ್ಟ್ಗಳು ಬರ್ತಾರೆ, ದೊಡ್ಡದಾಗಿ ಆಗುತ್ತೆ. ಜೊತೆಗೆ ಆ ತಾಯಿಗೆ ನಮನ ಸಲ್ಲಿಸ್ದಂಗೂ ಆಗುತ್ತೆ. ನಾನು ಕಾವೇರಿ ಉಗಮ ಸ್ಥಾನದಿಂದ ಕಾವೇರಿ ಮುಳುಗುವ ಸಮುದ್ರದವರೆಗೂ ನಾನು ಶೂಟಿಂಗ್ ಮಾಡ್ಕೊಂಬರ್ತೀನಿ ಅಂತ ನಾನು ಸಾಹೇಬ್ರಿಗೆ ಹೇಳಿದ್ದೀನಿ, ಡಿ ಕೆ ಸಾರಿಗೆ ಹೇಳಿದ್ದೀನಿ. ಹೇಗೆಂದರೆ ಎಲ್ಲ ಈಗ ಒಬ್ಬರು ರಜನಿಕಾಂತ್ ಅವರು ತಮಿಳ್ನಾಡಲ್ಲಿ ಹರಿತಾ ಇದೆ, ಅವ್ರು ನಿಂತ್ಕೊಂಡು ಕಾವೇರಿ ತಾಯಿ ಹಿಂಗೆ ನಮ್ಮ ನೀರು ಹೀಗೆ ಆ ವೈಭವನ ಅವ್ರಿಗೆ ಹೇಳಿದ್ರೆ ಹಿಂಗಿರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ನಮ್ಮವರು ದೊಡ್ಡವರು ಯಾರಾದರೂ ಸಂಗೀತಗಾರರು, ಕಲಾವಿದರು, ನಮ್ಮ ಪೊಲಿಟಿಷಿಯನ್ಸ್ ದೊಡ್ಡವರು ಅವ್ರನ್ನೆಲ್ಲ ಸೇರಿಸಿ ಕಾವೇರಿ ನದಿ ಅದು ಉದ್ದಕ್ಕೆ ಏನೇನು ಪ್ರಯೋಜನಗಳಿದೆ, ಕಾವೇರಿ ತಾಯಿಯಿಂದ ಏನೇನು ಪ್ರಯೋಜನ, ಹೆಂಗೆಲ್ಲ ಜೀವನ ಮಾಡ್ತಾರೆ. ಕಾವೇರಿ ಅಂತ ನೀವು ಒಗ್ಯಾನಿಕಲ್ಗೆ ಹೋದರೆ ಮೈಗೆ ಎಣ್ಣೆ ಹಚ್ಬಿಟ್ಟು ಕಾವೇರಿ ನೀರನ್ನು ಹಾಕ್ಬಿಟ್ಟು ಸಂಪಾದನೆ ಮಾಡ್ತಾರೆ. ಮೈ ಎಣ್ಣೆ ಹಚ್ಚೋರು ಸಂಪಾದನೆ ಮಾಡ್ತಾರೆ, ಮೀನು ಮಾರೋರು ಸಂಪಾದನೆ ಮಾಡ್ತಾರೆ, ಕೂದಲು ತೆಗೆಯೋರು ಸಂಪಾದನೆ ಮಾಡ್ತಾರೆ, ತೆಪ್ಪ ಓಡಿಸೋರು ಕೂಡ ಕಾವೇರಿ ನದಿಯಿಂದ ಸಣ್ಣ ಪುಟ್ಟ ನಾನು ನಿಲ್ತಾ ಇರೋದು. ಪಕ್ಷಿಗಳು, ಎಂತೆಂಥ ಪ್ರಾಣಿಗಳು ಜೀವನ ಮಾಡ್ತೇವೆ. ನಮ್ಮದು ಬಿಡಿ, ನಮ್ಮದು ದೊಡ್ಡದು, ನಾವು ಕುಡಿಯೋರು, ನೀರು ಕುಡಿಯೋರು. ನಮ್ಮದು ಬಿಟ್ಟು ಸಣ್ಣ ಎಂತೆಂಥ ಅದ್ಭುತಗಳು ಆ ಕಾವೇರಿ ತಾಯಿ ನೀರಲ್ಲಿ ನಡೆಯುತ್ತೆ.
ಅದರಿಂದಾಗಿ ಆ ತಾಯಿಗೆ ನಮನ ಸಲ್ಲಿಸುವಂಥದ್ದು ಈಗ ನಮ್ಮ ದಸರಾದಲ್ಲಿ ದೊಡ್ಡದಾಗಿ ಆಗಬೇಕು ಅಂತ ನನ್ನ ಆಸೆ. ಸಾಹೇಬ್ರದ್ದು ಅದೇ ಆಸಿತ್ತು, ಡಿ ಕೆ ಸರ್ದು ಈ ಸಲ ಮಾಡ್ತಾರೆ ಅಂತ ಅನ್ಕೊಂತೀನಿ. ಜೊತೆಗೆ ನಮ್ಮ ಇವರು ಅದೇ ಎಸ್ ಜಾನಕಿ ಅವ್ರು ತೀರ್ಕೊಂಡ್ರು, ಅವ್ರದ್ದು ಕೂಡ ಒಳ್ಳೆ ನಮನ ಸಲ್ಲಿಸೋಂಥ ಕಾರ್ಯಕ್ರಮ ಆಗಲಿ ಅಂತ.